ನಮಸ್ಕಾರ, ಇದು ನಮ್ಮ ರಣಬೇರಿ ನ್ಯೂಸ್. ಕರ್ನಾಟಕ ರಾಜ್ಯ ಫುಟ್ಬಾಲ್ ಸಂಸ್ಥೆ ಮತ್ತು ಮಂಡ್ಯ ಜಿಲ್ಲಾ ಫುಟ್ಬಾಲ್ ಸಂಸ್ಥೆ ಪೂರ್ವ ಸಂಯುಕ್ತ ಆಶ್ರಯದಲ್ಲಿ ಟಿ ಜಯರಾಮ್ ಎ ಡಿವಿಷನ್, ಹೊನ್ನಪ್ಪ ಬಿ ಡಿವಿಷನ್ 2024-25 ಫುಟ್ಬಾಲ್ ಲೀಗ್ ಪಂದ್ಯಾವಳಿಗಳನ್ನು ನಗರದ ಗುತ್ತಲಿನ BG ದಾಸೇಗೌಡ ಕ್ರೀಡಾಂಗಣದಲ್ಲಿ 1 ತಿಂಗಳ ಕಾಲ ಏರ್ಪಡಿಸಲಾಗಿತ್ತು. ಸತತ 2ನೇ ಬಾರಿಗೆ ರನ್ನರ್ ಅಪ್ ಸ್ಥಾನವನ್ನು ಪಡೆದ ಸಕ್ಕರೆ ನಾಡು ತಂಡಕ್ಕೆ ಮಾಜಿ ಗಣಿ ಸಚಿವರಾದ ಟಿ ಜಯರಾಮ್ ಪುತ್ರರಾದ ಅಶೋಕ್ ರವರು ಬಹುಮಾನ ವಿತರಣೆ ಮಾಡಿದರು. ಎ ಡಿವಿಷನ್ ಪಂದ್ಯಾವಳಿಯಲ್ಲಿ ರನ್ನರ್ ಅಪ್ ಪ್ರಶಸ್ತಿ ಪಡೆದಿರುವಂತಹ ಸಕ್ಕರೆ ನಾಡು ಫುಟ್ಬಾಲ್ ಕ್ಲಬ್ ತಂಡದ ಟಿ ಜಯರಾಮ್ ರವರ ಸ್ಮಾರಕ ಎ ಡಿವಿಷನ್ ಲೀಗ್ ಪಂದ್ಯಾವಳಿಯ ರನ್ನರ್ ಅಪ್ ತಂಡ ಸಕ್ಕರೆ ನಾಡು ಫುಟ್ಬಾಲ್ ಕ್ಲಬ್ ತಂಡ. ಅಲ್ಲ ಟ್ರೋಫಿ ಅಡ್ಡಾಯ್ತು. ಹಾಗೆ ವಿಜೇತ ತಂಡವಾದಂತಹ ನೇತಾಜಿ ಫುಟ್ಬಾಲ್ ಕ್ಲಬ್ ತಂಡ ಆಟಗಾರರನ್ನು ನಾವು ಕರೆಯೋಣ. ಈಗ ವಿಜೇತ ತಂಡಕ್ಕೆ ದ್ವಿತೀಯ ರನ್ನರ್ ಅಪ್ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೇವೆ ಹಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ತಂಡದ ಆಟಗಾರರು ಮತ್ತು ನಾಯಕ ಈ ಒಂದು ಸತತ 2ನೇ ಬಾರಿಗೆ ಫುಟ್ಬಾಲ್ ಪ್ರಶಸ್ತಿ ಪಡೆದ ನೇತಾಜಿ ಫುಟ್ಬಾಲ್ ಸಂಸ್ಥೆಯ ತಂಡಕ್ಕೆ ಅಶೋಕ್ ಜಯರಾಮ್ ರವರು ಪ್ರಶಸ್ತಿ ಹಾಗೂ ಟ್ರೋಫಿಯನ್ನು ನೀಡಿ ಗೌರವಿಸಿದರು. ಈ ಕಡೆ ಸರ್ ಈ ಕಡೆ. ಓಕೆ, ಎಸ್ ಹಿಂದೆ ಬನ್ನಿ ಸರ್. ಓಕೆ, ವಿಜೇತ ತಂಡದ ಆಟಗಾರರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪಂದ್ಯಾವಳಿಯ ತಂಡದ ಆಟಗಾರರಿಗೆ ಅಭಿನಂದನೆ ಸಲ್ಲಿಸ್ತಾ ಈಗ ನೇತಾಜಿ ಫುಟ್ಬಾಲ್ ಕ್ಲಬ್ ತಂಡಕ್ಕೆ ರೋಲಿಂಗ್ ಕಪ್ ಆಟಗಾರರಿಗೆ ಪ್ರಶಸ್ತಿ ಮತ್ತು ಟ್ರೋಫಿಯನ್ನು ನೀಡಿದ ಅಶೋಕ್ ಜಯರಾಮ್ ರವರು ಟೂರ್ನಿಮೆಂಟ್ ಕುರಿತು ಸಾವಿರವಾಗಿ ತಿಳಿಸಿದರು. ಇವರ ವತಿಯಿಂದ ಅತ್ಯಂತ ಕ್ರಿಯಾಶೀಲವಾಗಿ ಪ್ರತಿ ವರ್ಷ ನಮ್ಮ ಮಂಡ್ಯ ಜಿಲ್ಲೆಯ ಫುಟ್ಬಾಲ್ ಕ್ರೀಡಾಪಟುಗಳಿಗೆ ಹೆಚ್ಚಿನ ಉತ್ತೇಜನೆ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಅವರಿಗೆ ಈ ಒಂದು ಸ್ಟೇಡಿಯಂ ಮುಖಾಂತರ ಪ್ರಾಕ್ಟೀಸ್ ಮತ್ತೆ ಟೂರ್ನಮೆಂಟ್ ನ ನಡೆಸ್ಕೊಂಡು ಬರ್ತಾ ಇರುವಂತ ನಮ್ಮ ಈ ಫುಟ್ಬಾಲ್ ಸಂಸ್ಥೆಯ ಮುಂದಾಳುಗಳಾದಂಥ ಆಟೋ ನಾಗಣ್ಣನವರೇ, ವೆಂಕಟಣ್ಣನವರೇ, ನಮ್ಮ ವರ್ಧಣ್ಣನವರೇ, ವರಪ್ರಸಾದ್ ರವರೇ, ಹನೀಫ್ ರವರೇ, ನಮ್ಮೆಲ್ಲ ಅವರ ಸಹಭಾಗಿಗಳೇ ಮತ್ತು ವಿಶೇಷವಾಗಿ ಈ ಒಂದು ಭಾಗದಲ್ಲಿ ನಮ್ಮ ಫುಟ್ಬಾಲ್ನ ಅವರ ಜೀವನದ ಒಂದು ಅಂಗವಾಗಿ ಇಟ್ಕೊಂಡು ಅತ್ಯಂತ ಕ್ರಿಯಾಶೀಲವಾಗಿ ಮುನ್ನಡೆಸ್ಕೊಂಡು ಬರ್ತಾ ಇರುವಂಥ ಎಲ್ಲ ಕ್ರೀಡಾಪಟುಗಳು ಇವತ್ತು ನಮ್ದು ಏನೇ ಇದ್ರೂ ಒಂದು ಸಣ್ಣ ಪಾತ್ರ, ವಿಶೇಷವಾಗಿ ನಮ್ಮ ತಂದೆಯವರಾದಂಥ ದಿವಂಗತ ಟಿ ಜಯರಾಮ್ ರವರ ಹೆಸರಿನಲ್ಲೇ ಈ ಒಂದು ರೋಲಿಂಗ್ ಕಪ್ ಅನ್ನ ಪ್ರತಿ ವರ್ಷ ಕೊಡಬೇಕು ಗೆದ್ದಂತ ತಂಡಕ್ಕೆ ಅಂತೇಳಿ ನಮ್ಮನ್ನು ಕೂಡ ಈ ಒಂದು ಸಂಸ್ಥೆಯ ಒಂದು ಭಾಗವಾಗಿ ನಿರಂತರವಾಗಿ ನಮ್ಮ ಜೊತೆಗೂಡಿಸ್ಕೊಂಡು ತಗೊಂಡು ಬರ್ತಾ ಇರೋದು ಬಹಳ ಸಂತೋಷ. ಅವರು ಏನೇ ಹೇಳ್ತು ಅಂತ ಹೇಳಿದ್ರೆ ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ಉತ್ತೇಜನ ಕೊಡುವಂತ ಕೆಲಸವನ್ನ ನಾವೆಲ್ಲರೂ ಕೈ ಜೋಡಿಸಿ ಇವತ್ತು ಮಾಡ್ತೀವಿ. ನಮ್ಮ ಹೊನ್ನಪ್ಪನವರ ಮಗ ಆದಂತ ಡಾಕ್ಟರ್ ಆದರ್ಶ್ ಅವರು ಕೂಡ ಇದ್ದಾರೆ. ಅವರೆಲ್ಲರೂ ಈ ಮಂಡ್ಯದ ಕ್ರೀಡಾ ಸಂಸ್ಕೃತಿಯನ್ನ ಮುನ್ನಡೆಸೋದಕ್ಕೆ ಸದಾ ನಾವು ಕೈ ಜೋಡಿಸ್ತೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಮ್ಮ ವೆಂಕಟಣ್ಣವರ ಮಗ ವೇಣು ಅವರು, ಅವರ ಸಹೋದರರು ಎಲ್ಲರೂ
ಅವರವರ ವೃತ್ತಿಯ ಜೊತೆಗೆ ಫುಟ್ಬಾಲ್ ಅನ್ನೋದು ಕೂಡ ಒಂದು ಅವರ ದೈನಂದಿನ ಜೀವನದಲ್ಲಿ ಅದು ಕೂಡ ಒಂದು ಮುಖ್ಯ ಅಂಗವಾಗಿರುತ್ತೆ ಅನ್ನೋ ರೀತಿಯಲ್ಲಿ ಈ ಫುಟ್ಬಾಲ್ ಸಂಸ್ಕೃತಿಯನ್ನ ಮಂಡ್ಯದಲ್ಲಿ ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಂಡ್ಯದಿಂದ ಫುಟ್ಬಾಲ್ ಕ್ರೀಡಾಪಟುಗಳನ್ನ ಈ ರಾಜ್ಯಕ್ಕೆ ದೇಶಕ್ಕೆ ಕೊಡುವಂತ ಕೆಲಸವನ್ನ ನಾವೆಲ್ಲರೂ ಕೈ ಜೋಡಿಸಿ ಮಾಡೋಣ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿವಸಗಳಲ್ಲಿ ಸಹಾಯ ಮಾಡುವಂತ ಕೆಲಸವನ್ನ ನಾನು ಕೂಡ ಪ್ರಯತ್ನ ಮಾಡಿ ನಮ್ಮೆಲ್ಲ ಸಹೋದ್ಯೋಗಿಗಳು ಪ್ರಯತ್ನವನ್ನ ಮಾಡ್ತೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಮಾತು ಕೊಡ್ತಾ ನನ್ನ ಮಾತನ್ನ ಮುಗಿಸ್ತಾರೆ. ಅಶೋಕ್ ಸರ್ ಸತತವಾಗಿ 2 ಸತಿ ಗೆದ್ದಿದ್ದಾರೆ, ರನ್ನರ್ ಅಪ್ 2 ಸತಿ ಗೆದ್ದಾರೆ, ಇವರು ವಿನ್ನರ್ 2 ಸತಿ ಗೆದ್ದಾರೆ. ಏನು ಹೇಳ್ತೀರಾ ಈ ಕ್ರೀಡಾಪಟುಗಳ ಬಗ್ಗೆ? ನಮ್ಮ ನೇತಾಜಿ ಫುಟ್ಬಾಲ್ ಕ್ಲಬ್ನವರು ಇವತ್ತು ನಾನು ನೋಡ್ತಾ ಇದ್ದೀನಿ, ಸಾಕಷ್ಟು ಜನ ಹಿರಿಯ ಕ್ರೀಡಾಪಟುಗಳು ಇದ್ದೀರಿ. ಆದರೂ ಕೂಡ ನಿಮ್ಮ ಕರಿಯರ್ ಉದ್ಯೋಗದ ಜೊತೆಗೆ ಈ ಒಂದು ಫುಟ್ಬಾಲ್ ಅನ್ನು ಕೂಡ ದೈನಂದಿನ ಪ್ರಾಕ್ಟೀಸ್ ಮುಖಾಂತರ ನೀವು ಜೀವತ್ವವಾಗಿ ಇಟ್ಟಿರುವಂತ ನಿಜವಾಗ್ಲೂ ನಮ್ಮೆಲ್ಲರಿಗೂ ಪ್ರೋತ್ಸಾಹ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೂ ವಿಶೇಷವಾಗಿ ನಾನು ಧನ್ಯವಾದವನ್ನು ಹೇಳ್ತೀನಿ. ಜೊತೆಗೆ ರನ್ನರ್ ಅಪ್ ಆದಂತ ಸಕ್ಕರೆ ನಾಡು ಫುಟ್ಬಾಲ್ ಕ್ಲಬ್ ಮತ್ತೆ ಭಾಗವಹಿಸಿದಂತ ಈ ಟೂರ್ನಮೆಂಟ್ ನಲ್ಲಿ ಒಂದು ತಿಂಗಳಿಂದ ನಡೀತಾ ಇದೆ ಅಲ್ವಾ, ಒಂದು ತಿಂಗಳಿಂದ ನಡೆದಂತ ಈ ಟೂರ್ನಮೆಂಟ್ ನಲ್ಲಿ ಎಲ್ಲರೂ ಭಾಗವಹಿಸಿದಂತ ಎಲ್ಲಾ ತಂಡದವರಿಗೆ ನಾನು ನನ್ನ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ, ಇದು ಏನು ವಾರ್ಷಿಕವಾಗಿ ನಡೀತಾ ಇದೆ, ಇದು ವರ್ಷದ ಪೂರ್ತಿ ನಡೆಯೋದಕ್ಕೆ ಮುಂದಿನ ದಿವಸಗಳಲ್ಲಿ ನಾವು ಒಂದು ಆಲೋಚನೆಯನ್ನ ಮಾಡಿ ಯಾವ ರೀತಿ ಫುಟ್ಬಾಲ್ ಲೀಗ್ ಅನ್ನ ನಾವು ವರ್ಷದ ಪೂರ್ತಿ 8 ತಿಂಗಳು ಮಾಡಬೇಕು, ಆ ರೀತಿಯಲ್ಲಿ ಮಾಡುವಂತ ಪ್ರಯತ್ನ ಕೂಡ ನಾವು ಮಾಡೋದಕ್ಕೆ ಆಲೋಚನೆಯನ್ನ ಮಾಡ್ತೀವಿ ಮುಂದಿನ ದಿವಸಗಳಲ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ನಂತರ ಮಾತನಾಡಿದ ಆದರ್ಶ್ ಅವರು ಫುಟ್ಬಾಲ್ ಹಾಗೂ ಕ್ರೀಡಾಂಗಣದ ವ್ಯವಸ್ಥೆ ಬಗ್ಗೆ ಮಾತನಾಡಿದರು. ಮೊದಲನೇದಾಗಿ ಎಲ್ಲ ಕ್ರೀಡಾಪಟುಗಳು ಯಾರ್ಯಾರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು ಎಲ್ರಿಗೂ ನನ್ನ ತುಂಬ ಹೃದಯದ ಅಭಿನಂದನೆಗಳು. ಮಂಡ್ಯ ಜಿಲ್ಲಾ ಫುಟ್ಬಾಲ್ ಸಂಸ್ಥೆ ಪೂರ್ವ ಇದರ ಆಶ್ರಯದಲ್ಲಿ ಯಾರ್ಯಾರು ಪದಾಧಿಕಾರಿಗಳಿದ್ದಾರೆ ಎಲ್ರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು ಮತ್ತೆ ಅಭಿನಂದನೆಗಳು. ಇಷ್ಟು ಅಚ್ಚುಕಟ್ಟಾಗಿ ಪ್ರತಿ ವರ್ಷ ನಾನು ನೋಡಿದಂಗೆ ನಮ್ಮ ಮುಂಚೆನೂ ಎಷ್ಟು ವರ್ಷದಿಂದ ನಡ್ಕೊಂಡ್ ಬರ್ತಾ ಇದಾರೆ. ಇಷ್ಟು ಅಚ್ಚುಕಟ್ಟಾಗಿ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು, ಯಾರನ್ನೂ ಚಾಚು ಚಪ್ಪದಂಗೆ ಎಲ್ಲೂ ಅಡಚಣೆ ಆಗದಂಗೆ ನಡ್ಸ್ಕೊಂಡ್ ಬರ್ತಾ ಇದಾರೆ. ಅದಕ್ಕೋಸ್ಕರ ಇನ್ನೊಂದ್ಸತಿ ನಾನು ಅಭಿನಂದನೆ ತಿಳಿಸ್ತೀನಿ. ಇದೇ ರೀತಿ ಈಗ ಅಶೋಕ್ ಅವರು ಹೇಳಿದಂಗೆ ಈಗ 1.5 ತಿಂಗಳಿಂದ ಮಾತ್ರ ನಡೀತಾ ಇತ್ತು ಲೀಗ್ ಪಂದ್ಯಾವಳಿ. ಇದನ್ನ ಪ್ರತಿ ತಿಂಗಳು ಯಾವ್ದಾದ್ರು ಒಂದು ಕಾರ್ಯಕ್ರಮದ ಮುಖಾಂತರ ಜಿಲ್ಲಾ ಫುಟ್ಬಾಲ್ ಸಂಸ್ಥೆ ಪೂರ್ವ ಇವ್ರ ಕಡೆಯಿಂದ ಸ್ವರ್ಣ ಫುಟ್ಬಾಲ್ ಸಂಸ್ಥೆ ಎಲ್ಲಾ ಜೊತೆಗೂಡಿ ಎಲ್ಲಾ ಕ್ಲಬ್ಗಳು ಜೊತೆಗೂಡಿ ಪ್ರತಿ ಒಂದು ತಿಂಗಳು ಯಾವ್ದಾದ್ರು ಕಾರ್ಯಕ್ರಮ ನಡೆಸ್ತಾ ಇದ್ರೆ ಕ್ರೀಡಾಪಟುಗಳಿಗೂ ಉತ್ತೇಜನ ನೀಡಿದಂಗಾಗುತ್ತೆ. ಮತ್ತೆ ಅದರಿಂದ ನಾವು ಈಗ ಜಿಲ್ಲಾಡಳಿತಕ್ಕೆ ಏನು ನಾನು ಮನವಿ ಮಾಡ್ಕೊಳ್ತೀನಿ ಅಂದ್ರೆ ಇದೊಂದು ಗ್ರೌಂಡ್ ನ ಇನ್ನು ಹೇಗೆ ಸ್ಟೇಡಿಯಂ ಎಲ್ಲ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಅದೇ ರೀತಿ ಇನ್ನು ಅಭಿವೃದ್ಧಿ ಪಡಿಸಿದಾಗ ಮಕ್ಕಳು ಇನ್ನೂ ಹೆಚ್ಚಿನ ಇಂಟ್ರೆಸ್ಟ್ ತೋರಿಸಿ ಬಂದು ಆಡ್ತಾರೆ ಅನ್ನೋ ನನ್ನ ಭಾವನೆ ಇದೆ. ಅದರಿಂದ ಈಗ ಎಲ್ಲ ಯಾರ್ಯಾರು ಪದಾಧಿಕಾರಿಗಳು ಪ್ರಯತ್ನ ಪಡ್ತಾ ಇದ್ದಾರೆ, ಇನ್ನು ಮುಂದಿನ ದಿನಗಳಿಗೆ ನಾನು ಅಶೋಕ್ ಆಗಿ ಎಲ್ಲರೂ ಸೇರಿ ಇನ್ನೂ ಜಾಸ್ತಿ ಪ್ರಯತ್ನ ಪಡ್ತೀವಿ. ಈಗ ಈ ಮೈದಾನನ ಚೆನ್ನಾಗಿ ಅಭಿವೃದ್ಧಿ ಪಡಿಸಿ ಹೆಚ್ಚು ಕ್ರೀಡಾಪಟುಗಳನ್ನ ಆಕರ್ಷಣೆ ಮಾಡೋಣ ಇದಕ್ಕೆ. ಅದರಿಂದ ಎಲ್ಲರಿಗೂ ಧನ್ಯವಾದಗಳು, ಎಲ್ಲಾ ಕ್ರೀಡಾಪಟುಗಳಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಯಾರು ಸೋತಿಲ್ಲ ಗೆದ್ದಿಲ್ಲ, ಇಲ್ಲಿ ಎಲ್ಲರೂ ಒಳ್ಳೆ ಕ್ರೀಡಾ ಮನೋಭಾವ ಇಟ್ಕೊಂಡು ಆಡಿದರೆ ಎಲ್ರಿಗೂ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು. ಸರ್ ರೆಡಿ 1 2 3 ಜೋರಾಗಿ ರೆಡಿ 1 2 3 ಸರ್. ಗೆದ್ದಿದ್ದೀರಾ ಹೇಳ್ರಪ್ಪ. 1 2 3 ಆಯ್ತಲ್ಲ. ಇಲ್ಲ ಇದಲ್ಲ ಅವರು ಬಿ ಡಿವಿಷನ್ ಅವರೇ ಕೊಟ್ಟಿದ್ದಾರೆ, ಅವ್ರದೇ ಅದು ಕಪ್ಪು. ವನ್ನಪ್ಪರ್ ಅವರು ಬಿ ಡಿವಿಷನ್ ಬಹುಮಾನವನ್ನು ವಿತರಿಸಿದರು. ಈ ಫುಟ್ಬಾಲ್ ಟೂರ್ನಮೆಂಟಿನ ಸಮಾರೋಪ ಸಮಾರಂಭದಲ್ಲಿ ಸಾದತ್ ಅಲಿಖಾನ್ ಪುತ್ರರಾದ ಲಿಯಾಕತ್ ಅಲಿಖಾನ್ ರವರು, ರಾಜ್ಯ ಫುಟ್ಬಾಲ್ ಸಂಸ್ಥೆ ಕಾರ್ಯದರ್ಶಿಯಾದ ಕುಮಾರ್ ರವರು, ರಾಜ್ಯ ಫುಟ್ಬಾಲ್ ಉಪಾಧ್ಯಕ್ಷರಾದ ಅಸ್ಲಂ ಖಾನ್ ರವರು, ಮಂಡ್ಯ ಜಿಲ್ಲಾ ಫುಟ್ಬಾಲ್ ಸಂಸ್ಥೆ ಖಜಾಂಚಿಯಾದ ಹನೀಫ್ ರವರು, ಟೂರ್ನಮೆಂಟ್ ಆಯೋಜಿಸಿದ್ದ ವೇಣುರವರು ಹಾಗೂ ಮಂಡ್ಯ ಜಿಲ್ಲಾ ಫುಟ್ಬಾಲ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಫುಟ್ಬಾಲ್ ಪ್ರೇಮಿಗಳು ಹಾಜರಿದ್ದರು.